ಒಂದಲ್ಲ ಒಂದು ನಿನ್ನನ್ನು ಕುಸ್ತಿಯಲ್ಲಿ ಒಗೆಯದಿದ್ದರೆ ನಾನು ಈ ಊರಿನ ಪೊಲೀಸ್ ಪಾಟೀಲ್ ಸಿದ್ದನಗೌಡನ ಬಲಗೈ ಬಂಟ ಕರಿಯಾಣೆ. ಅದೇನೆಂದು ಬೇಗನೆ ಹೇಳಿ ಗೌಡ್ರೆ. ಕಡೆಯ ಆ ಮನವೇರಿದ ಮನತನ ರಾಮ್ಯ ಇನ್ನೂ ಯಾಕೆ ಬಂದಿಲ್ಲ? ಅವನಿಗೂ ಆನೆ ತರಹದ ಮನ ತುಂಬಿರಬೇಕು ಗೌಡ್ರೆ. ನಾವು ಅದಕ್ಕೆ ಅಂಕುಶ ತಯಾರಿಸಲೇಬೇಕು. ಅಂದಾಗ ನಿಮ್ಮ ದರ್ಪಕ್ಕೊಂದು ಬೆಲೆ, ನಂತರ ಹೇಳುವುದೇ ನಿಮ್ಮ ರೌಡಿಯಾಲೆ. ಗೌಡ್ರು ಬಡಿತಾನಕ್ಕೊಂದು ಕಲೆ. ನಮಸ್ಕಾರ ಮಾಡ್ತೀನಿ ಸಿದ್ದನಗೌಡರಿಗೆ. ಬೆಂಕಿ ಹಾಕ್ತಾನೆ ನಿನ್ನ ನಮಸ್ಕಾರಕ್ಕೆ. ಈ ಸಿದ್ದನಗೌಡ ಬಾ ಅಂತ ಹೇಳಿ ಕಳಿಸಿದ್ರು ಇನ್ನೂ ಬಂದಿಲ್ಲ ಅಂದ್ರೆ ಎಷ್ಟು ಸೊಕ್ಕನೆ ಮಾಡ್ತಾರೆ ನಿಮಗೆ. ಸ್ವತ್ತು ಒಳ್ಳೇದಾದ್ರು ಬೆಂಕಿಗೆ ಕಣ್ಣು ಮುಚ್ಕೊಂಡು ಹಾಳು ಕೊಡೋದು ನಮ್ಗೆ ಗೊತ್ತಾಗತ್ತೆ. ನಮ್ಗ ಅವ್ರ ಜೋಡಿ ಚೌಕ ನಡ್ಕೊಳ್ಳೋದು ಕಲೀರಿ. ಸರಿ ಇಲ್ಲ ಇಲ್ಲವಾದ್ರೆ ರೆಡಿಯಾಗಿ ನಿಂತಿರುತ್ತದೆ ಈ ನಮ್ಮ ಗೌಡರ ಜೇಡರ ಬೆಲೆ. ಈಗಲಾದರೂ ಬಂದಿದ್ದೇವಲ್ಲ ಗೌಡ್ರಿ, ಅದೇನೆಂದು ಹೇಳಿ. ರಾಮಲಿಂಗ, ಹಿಂದಿಂದೆಲ್ಲ ಮರೆತು ನಿನ್ನ ಶ್ರೇಯ ಸಂಬಂಧ ಬೆಳೆಸಬೇಕಂದರೆ ಆ ನಿನ್ನ ತಮ್ಮ ಬಲರಾಮ ಕಾಲು ಕೆದರಿ ಜಗಳಕ್ಕೆ ಬರುತ್ತಾನೆ. ಅದಕ್ಕೆ ನಿನ್ನನ್ನು ಕರೆಸಿದ್ದು. ಈ ನಿನ್ನ ಅಭಿಪ್ರಾಯ ಏನೆಂದು? ಇದರಲ್ಲಿ ಅಭಿಪ್ರಾಯವೇನವಂತು? ನಾವೆಲ್ಲರೂ ಒಂದೇ ಊರಿನವರು, ಒಂದೇ ಕುಟುಂಬದ ತರ ಬದುಕಿ ಬಾಳೋಣ. ನನ್ನ ತಮ್ಮನ ಮಾತನ್ನು ಹಚ್ಚಿಕೊಳ್ಳಬೇಡಿ. ಅವನಿಗೆ ನಾನು ಬುದ್ಧಿ ಹೇಳುತ್ತೇನೆ. ಹೇಳಿಕೊಳ್ಳದೆ ಹೋದರೆ ಮುಂದೊಂದಿನ ಮಾರಣಾಂತಿಕ ಹಲ್ಲೆ ನಡೆದಾಗ ನಮಗೆ ನೀನು ಹೇಳುವ ಅವಕಾಶವೇನೋದಿಲ್ಲ. ಏಕಯ್ಯ, ಸಮರವಾದ ನಡೆದದ್ದು ಗೌಡ ಬಲರಾಮರ ಮಧ್ಯೆ. ಇದರಲ್ಲಿ ನೀನು ಭಾಗವಹಿಸಬೇಡ ಅಷ್ಟೇ. ಹನುಮಂತನಾಗ ನಾವು ಭಾಗವಹಿಸ್ಲಿಕ್ಕೆ ಲಂಕಾವನ್ನ ಸುಡುತ್ತೇನೋ ತಮ್ಮ. ಇದ್ರಾಗ ನೀವು ಭಾಗವಹಿಸಿದ್ರೆ ಕರ್ತಾಯ್ತೋ ಏನೋ. ಅವರ ತಮ್ಮನಾದ ನಿನ್ನದು ವಿಜಯವಾದವೇ? ಹೌದು, ನಾವಿಬ್ಬರು ಒಂದೇ ರಕ್ತ ಹಂಚಿಕೊಂಡು ಬಂದವರು. ಏ ಕರಿಯ, ನಾನು ಇಲ್ಲಿಗೆ ಬಂದದ್ದು ನಿನ್ನ ವಾದ ವಿವಾದ ಕೆಲವಿಕಲ್ಲ, ಈ ಗೌಡರ ಹೇಳಿಕೆ ಕೇಳಲು ಬಂದಿದ್ದೇವೆ. ನೀನಷ್ಟು ಸುಮ್ಮನಿದ್ದರೆ ಒಳ್ಳೆಯದು. ಹೌದೇ ಕರಿಯ, ರಾಮಲಿಂಗ ನಮಗೆ ಬಹಳ ಬೇಕಾದ ಮನುಷ್ಯ. ಸ್ವಲ್ಪ ಸುಮ್ಮನಿರುವುದು ಕಲಿ. ಕಾಗಿ ಒಳ್ಳೆ ಸುಮ್ಮನಿರು ಕರಿಯೋ ಕರಿ ಜಿಟ್ಟಿ. ರಾಮಲಿಂಗ, ಮುಂದಿನ ವಾರದಲ್ಲಿ ನಾನು ಚುನಾವಣೆ ಡಿಸಿಸಿ ಬ್ಯಾಂಕಿನ ಚುನಾವಣೆ ಅಭ್ಯರ್ಥಿಯಾಗಿದ್ದೇನೆ. ನಮ್ಮ ಅಧ್ಯಕ್ಷರಿಗೆ ಓಟು ಹಾಕು ಅಂತ ಹೇಳಿದ್ರೆ ನಿನ್ನ ತಮ್ಮ ಕಾಲು ಕೆದರಿ ಜಗಳಕ್ಕೆ ಬರ್ತಾನೆ. ನಿಮ್ಮ ಸ್ವಂತಕ್ಕೆ ಬರುವಂತೆ ಇವತ್ತು ನಾನು ಅವನಿಗೆ ಬುದ್ಧಿ ಹೇಳುತ್ತೇನೆ. ಅಷ್ಟು ಮಾಡಿದರೆ ನಿನಗೂ ಒಳ್ಳೆಯದು. ಈ ಒಬ್ಬರು ಊರಿನ ನಾಯಕರಾಗಿ ಎಲ್ಲರನ್ನು ಸರಿಸಮ ನೋಡೋದು ನಿಮ್ಮ ಧರ್ಮ. ಅದನ್ನು ಬಿಟ್ಟು ಸಣ್ಣ ಸಣ್ಣ ಹುಡುಗರಿಗೆ ಮೀಸಲಿರುವುದರೆ ಸರಿಯಲ್ಲ. ನೀವು ತಿಳಿದುಕೊಳ್ಳಿ. ರಾಮಲಿಂಗ, ಇವನ ಹತ್ತಿರ ನಾನು ಬುದ್ಧಿ ಹೇಳಿಸಿಕೊಳ್ಳುವುದೇ? ಅಂತವರಿಗೆ ಬುದ್ಧಿಗೇಡಿ ಅಂತಾರೆ. ಅದನ್ನೆಲ್ಲ ನಾನು ಹೇಳಬೇಕಿನಿ. ಅಷ್ಟು ಮಾಡಿದರೆ ನಿನಗೂ ಕ್ಷೇಮ, ನಾನಾಗೂ ಕ್ಷೇಮ. ಆಯ್ತು ನೋಡ್ರಿ, ನಾನಿನ್ನು ಬರ್ತೀನಿ.
ಹೋಗು. ನಿನಗೇನು ಗೊತ್ತು ಈ ಸಿದ್ದನ ಗೌಡನ ಚಮತ್ಕಾರಿ? ಶಿಕ್ಷಕರಿಲ್ಲದ ಶಾಲೆ, ಕಟ್ಟಡಿ ಇಲ್ಲದ ಒಲೆ, ಸಂಗೀತವಿಲ್ಲದ ಕಲೆ, ಇವು ಯಾವ ಹಸಿ ಇಂಗಿಸಿಕೊಳ್ಳಲು ಸಾಧ್ಯವಿಲ್ಲ. ನೀನು ಏನೇ ಹೇಳಿ ಹೋದರೂ ನನಗೆ ಹಸಿ ದೃಶ್ಯಗಳು ಇಂಗಿಸಿಕೊಳ್ಳಲು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಹೆಡೆ ತುಳಿದ ಹಾವಿನಂತೆ ನನಗೆ ಸಡ್ಡು ಹೊಡೆದು ನನ್ನ ನಡೆನುಡಿಗೆ ಅಡ್ಡ ಬಂದಿರುವ ನಿನ್ನ ತಮ್ಮಂದಿರನ್ನು ಸಂಬಂಧವಿಲ್ಲದ ಶವ ಮಾಡಿ ಈ ಊರಲ್ಲಿ ನನ್ನ ಹವ ಎಂತಾದು ಎಂದು ತೋರಿಸಲಿದ್ದರೆ ಈ ಊರಿನ ಪೊಲೀಸ್ ಪಾಟೀಲ್ ಸಿದ್ದನ ಗೌಡನೇ ಅಲ್ಲ. ಗಡ 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 ಗುಡು 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 ಸಾಧ್ಯವಿಲ್ಲ ಸಾಹುಕಾರ, ಅದೆಂದಿಗೂ ಸಾಧ್ಯವಿಲ್ಲ. ನೀನೆಷ್ಟೇ ಮನದ ಮದ್ದಾನಿಯಾಗಿ ಕುತ್ತಿಕೊಳ್ಳುತ್ತೇನೆಂದು ಶಪಥ ಮಾಡಿದರು ನಿನ್ನನ್ನು ಒದ್ದು ಬದುಕುವ ತಾಕತ್ತು ಈ ಬಲರಾಮನಿಗಿದೆ. ನನ್ನ ಅಪ್ಪನೇ ನನ್ನ ಮನೆಗೆ ಬಂದು ಹೊತ್ತಿನಿಂದ ಮಾತನಾಡುವೆ ಆ ಕುಣಿ ನಿನ್ನ ಸಾವು ಸಮೀಪ ಬಂದರೆ ಅಂತ ತಿಳಿದುಕೊಳ್ಳಲೇ ಮಗನ. ಅಂತ ಸಾವನ್ನೇ ಬೆನ್ನಿಗೆ ಕಟ್ಟಿಕೊಂಡು ಬದುಕುತ್ತಿರುವ ಗಂಡು ಗಡಿ ಬಲರಾಮ ನಾನಿದ್ದೇನೆ. ನಿನ್ನಂತ ಗಂಡುಗಳು ಜೈಲಾಗವನು ಬದುಕಲು ಬಿಟ್ಟಿಲ್ಲ ಈ ಗೌಡರ ವಂಶ. ಅದಕ್ಕೆ ನಿಜ ಬೇಕಾದ ಸಾಕ್ಷಿ ನನ್ನ ಬರೋತಮ್ಮ. ಅಕಸ್ಮಾತ್ ಇವರು ಬಿಟ್ಟರು ನಾವು ಬಿಡಲಿಲ್ಲ. ಸ್ನೇಹಿತರು ಲೇಖನ್ಯ ನಾನ್ಯಾರು ಗೊತ್ತೇ? ಸಿಕ್ಕಂತೆ ಕುರಿ ಹಾಲು ಕುಡಿದು ಮೇರು ಪರ್ವತದಂತೆ ಕೆಳೆದು ನಿಂತಿರೋ ಕೇಳಿದ ಗಂಡು ಹೋಗಿ ನಾನು. ನಾನೇ ಪುಂಡನೆಂದು ನನ್ನ ತಂಟೆಗೆ ಬಂದರೆ ಕಾಲು ಕೆದರಿದ ಹುಲಿಯಾಗಿ ನಿಂತು ನಿಮ್ಮನ್ನು ಕಾಲಕ್ಕೆ ತಕ್ಕಂತೆ ತುಳಿದು ಹಾಕಿ ನಿಮ್ಮ ರಕ್ತದಲ್ಲಿ ಪುಣ್ಯ ಸ್ನಾನ ಮಾಡಲಿದ್ದರೆ ನಾನು ರಾಮಲಿಂಗನ ತಮ್ಮ ಬಲಶಾಲಿ ಬಲರಾಮನೇ ಅಲ್ಲ. ಭಾರತೀಯ ಮಗಗೂ ಹೆದರಿಲ್ಲ. ಈ ಗೌಡರು ಚಾವಿಯಲ್ಲಿ ಕೂತರು ನಮ್ಮ ಮುಂದೆ ಹೆಣ್ಣು ಹಾದಲ್ಲ, ಗಂಡು ಹಾದಲ್ಲ. ನನಗೆ ಸವಾಲು ಹಾಕಿ ಹೋಗ್ತೀಯ ಮಗನ. ರೆಕ್ಕೆ ಬರುತ್ತ ಹಕ್ಕಿಯಂತೆ ನಿನ್ನನ್ನು ಹಾರಾಡಲು ಬಿಟ್ಟಿತು ನಂದೇ ತಕ್ಕಾಯ್ತು. ಕರಿಯ ಎಲ್ಲಿ ಕಾಳಿಂಗ ಮೇಲ್ಮಹಡಿ ಮೇಲೆ ಕುಳಿತಿದ್ದಾನೆ ಗೌಡ್ರೆ. ಇಷ್ಟೆಲ್ಲ ಕದನ ನಡೆದರು ಸುಮ್ಮನೆ